ನನ್ನ ಹೆಸರು ಜುಲಿಯಾನಾ ಡಿಸೋಜಾ. ನಾನು ಕಾಸರಗೋಡಿಂದ ಬರೋದು. ನಾನು ಒಡಂಬಡಿ ತೆಗೆದದ್ದು ಜುಲೈ 1, 2023ರಂದು. ನಾನು ಒಡಂಬಡಿ ತೆಗೆಯಲು ಕಾರಣ, ನನ್ನ ಮಗಳಿಗೆ 9 ವರ್ಷದಿಂದ ಮಕ್ಕಳಿಲ್ಲದೆ ಇದ್ದಳು. ಅವಳಿಗೆ 3 ಅಬೋಷನ್ ಮತ್ತು 1 ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಮತ್ತು ನಾನು ಈ 2023 ಜುಲೈ 8ರಂದು ಡೆಲಿವರಿಯಾಗಿ ಒಂದು ಮಗುವಿಗೆ ಜನ್ಮ ಕೊಟ್ಟೆ. ಆ ಮಗು ಇದು. ಡೆಲಿವರಿ ಆದ ನಂತರ ನನಗೆ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದೆ. ಆಪರೇಷನ್ ಮಾಡುವಂಥ ಸಮಯದಲ್ಲಿ ಅಲ್ಲಿ ಒಂದು ನನ್ನ ಕೊಡಲಿಗೆ ಒಂದು ಪೆಟ್ಟಾಯಿತು. ಅದರ ನಂತರ ನಾನು ICUಗೆ ಶಿಫ್ಟ್ ಮಾಡಿದರು. ICUಯಲ್ಲಿ ಶಿಫ್ಟ್ ಮಾಡಿದ ನಂತರ ನನಗೆ ಬ್ಲಡ್ ಇನ್ಫೆಕ್ಷನ್ ಎಲ್ಲ ಆಯಿತು. ಮತ್ತು ನನಗೆ ಮಂಗಳೂರು ಹಾಸ್ಪಿಟಲಿಗೆ ಹೋಗಿ ವೆಂಟಿಲೇಟ್ರಲ್ಲಿ ಹಾಕಬೇಕೆಂದು ಡಾಕ್ಟರ್ ಪ್ಲ್ಯಾನಿಂಗ್ ಎಲ್ಲ ಮಾಡಿದರು. ಆದರೆ ಅವರು ಒಂದೇ ದಿವಸ ಡಾಕ್ಟರ್ ICUಗೆ ಬರುವಾಗ ಅಲ್ಲಿ ನನ್ನನ್ನು ನೋಡುವಾಗ ಡಾಕ್ಟ್ರ್ ಹೇಳಿದರು, ಇನ್ನು ವೆಂಟಿಲೇಟರ್ಗೆ ಹಾಕೋದು ಬೇಡ, ಅವಳು ಈಗ ಹುಷಾರಾಗಿದ್ದಾಳೆ. ನಾನು ICUಯಲ್ಲಿ ಮಲಗ್ತಾ ಇರುವಾಗ ನನ್ನ ಅಕ್ಕ ಮತ್ತು ನನ್ನ ಅಮ್ಮ ಬಂದು ಒಡಂಬಡಿ ತೈಲ ಮತ್ತು ಉಪ್ಪು ಹಾಕಿ ಮತ್ತು ಸ್ವಲ್ಪ ಬೆಡ್ಡಿನ ಸಮೀಪ ಎಲ್ಲ ಹಾಕಿ ಹೋದರು. ಅದೇ ದಿವಸ ನನಗೆ ಒಂದು ಪರಿಮಳ ಬಂತು. ಅದು ಮತ್ತೆ ನನ್ನ ಹೊಟ್ಟೆ ಒಳಗೆ ಏನು ಹೋದಾಗೆ ಆಯಿತು. ಅದೇ ಸಮಯದಲ್ಲಿ ನನ್ನ ಮುಖದಲ್ಲಿ ಆಕ್ಸಿಜನ್ ಮಾಸ್ಕ್ ಇತ್ತು. ಅದು ಬ್ರೀದಿಂಗ್ ಪ್ರಾಬ್ಲಮ್ ಅಂತೇಳಿ ಆಕ್ಸಿಜನ್ ಮಾಸ್ಕ್ ಇಡಲಾಯಿತು. ಆ ಸಮಯದಲ್ಲಿ ಅದು ನನಗೆ ಪರಿಮಳ ಬಂದ ನಂತರ ಆ ಆಕ್ಸಿಜನ್ ಮಾಸ್ಕಿನ ಪೈಪ್ ರಟ್ಟಿ ಹೋಯಿತು. ಮತ್ತೆ ನೋಡುವಾಗ ಮರುದಿವಸ ಡಾಕ್ಟ್ರ್ ಬಂದು ಹೇಳಿದರು, ಇನ್ನು ಮಾಸ್ಕಿನ ಅಗತ್ಯವಿಲ್ಲ, ಇನ್ನು ಮಾಸ್ಕ್ ಇಡೋದು ಬೇಡ. ಮತ್ತು ಪುನಃ ನನಗೆ ICUಯಿಂದ ರೂಮಿಗೆ ಶಿಫ್ಟ್ ಮಾಡಿದರು. ರೂಮಲ್ಲಿ ಶಿಫ್ಟ್ ಮಾಡಿದ ನಂತರ ಒಂದು ದಿವಸ ನಾನು ನಾರ್ಮಲ್ ಆಗಿದ್ದೆ. ಮರುದಿವಸ ನಾನು ಅಬ್ನಾರ್ಮಲ್ ಆಗಿ ಅಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದೆ. ಮಗುವಿಗೆ ಕೂಡ ನಾನು ಮುಟ್ಟಲಿಲ್ಲ, ಅದಕ್ಕೆ ಹಾಲು ಕೊಡಲಿಲ್ಲ. ನಾನು ಮಗುವಿಗೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ಮತ್ತು ಮರುದಿವಸ ಡಾಕ್ಟ್ರ್ ಬಂದ ನಂತರ ಡಾಕ್ಟ್ರ್ ಹೇಳಿದರು, ಇವಳಿಗೆ ಸ್ವಲ್ಪ ಮೆಂಟಲ್ ಥರ ಮಾಡ್ತಿದ್ದಾಳೆ, ಅವಳಿಗೆ ನಾವು ಮೆಡಿಸಿನ್ ಕೊಡ್ತೇನೆ ಅಂತೇಳಿ. ಅದೇ ಸಮಯದಲ್ಲಿ ನಾನು ಮಲಗದೆ ಒಂದು ವಾರ ನಾನು ಮಲಗಲೇ ಇಲ್ಲ. ಅದಕ್ಕೆ ಅವರು ಡಾಕ್ಟ್ರು ನನಗೆ ನಿದ್ದೆ ಮಾತ್ರೆ ಕೊಟ್ಟರು. ಅದು ಮನೆಗೆ ಹೋದ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ನಂತರ ನನಗೆ ಅವರು ಏನೂ ಮೆಡಿಸಿನ್ ಕೊಡಲಿಲ್ಲ. ಆದರೆ ನಾನು ಅಲ್ಲೇ ಮಲಗಲಿಕ್ಕೆ ಸ್ಟಾರ್ಟ್ ಆದೆ. ಮರುದಿವಸ ನನ್ನನ್ನು ನೋಡಿ ಎಲ್ಲರೂ ಹೇಳಿದರು, ಈಗ ನೀನು ತುಂಬ ನಾರ್ಮಲ್ ಆಗಿದ್ದೀಯ ಅಂತ ಹೇಳಿದರು. ಇಷ್ಟು ದೊಡ್ಡ ಅದ್ಭುತ ಮಾಡಿದ ಕೃಪಾಸನ ಅಮ್ಮನಿಗೆ, ಈ ದೊಡ್ಡ ಅದ್ಭುತ ಮಾಡಿದ ಕೃಪಾಸನ ಅಮ್ಮನಿಗೂ ಹಾಗೂ ನನ್ನ ദേവരിಗೂ കോട്ടി കോട്ടി സ്തോത്ര. 9 years ആയിട്ട് തനിക്ക് കുട്ടികളില്ല. അതിനിടയിൽ 3 അബോർഷൻ. വീണ്ടും ഒരു കുഞ്ഞിനെ ലഭിക്കുമ്പോൾ സിസ്റ്റ് കൂടിയുണ്ട് എന്നൊക്കെയാണ് പ്രഗ്നൻസിയുടെ ടെസ്റ്റിൽ ഡോക്ടേഴ്സ് അഭിപ്രായപ്പെട്ടത്. അപ്പോൾ ആകെ തങ്ങൾ തകർന്ന ഒരവസ്ഥയിൽ അമ്മയാണ് ഇവിടെ വന്ന് ഉടമ്പടി എടുക്കുന്നത്. വീണ്ടും പ്രഗ്നൻസിയുമായിട്ട് മുമ്പോട്ട് പോവുകയും ആരോഗ്യമുള്ളൊരു കുഞ്ഞിനെ ലഭിക്കുന്നു. അതിനിടയിൽ വീണ്ടും ഈ മകൾക്ക് എത്രയേറെ കോംപ്ലിക്കേഷൻസ് ഉണ്ടായിരുന്നു. ICUയിലൊക്കെ അഡ്മിറ്റ് ചെയ്യേണ്ട അവസ്ഥ. അതായത് തനിക്ക് അതിനു മുൻപ് നടത്തിയ ഒരു സർജറിയുടെ ഭാഗമായിട്ട് വീണ്ടും അത് ലീക്കാവുകയും അങ്ങനെ
പിന്നീട് ഒത്തിരിയേറെ കോംപ്ലിക്കേഷൻസ് വരുന്ന അവസരത്തിൽ അണുബാധയൊക്കെ ഉണ്ടാകുന്നു. അങ്ങനെയാണ് ICUവിലാകുന്നത്. അവിടെ നിന്നെല്ലാം എങ്ങനെയാണ് ഉടമ്പടി നേർച്ച വസ്തുക്കളൊക്കെ ഉപയോഗിച്ച് ഈ മകള് പരിപൂർണമായിട്ട് വിടുതൽ ഈ മകൾക്ക് ലഭിച്ചത്. അതുപോലെ ഓക്സിജൻ ലെവലൊക്കെ ഒത്തിരിയേറെ താന്നു പോയിരുന്നു. അത് ഓക്സിജൻ സപ്പോർട്ടോടു കൂടി മാത്രം ശ്വസിച്ചിരുന്ന മകൾ പിന്നീട് അതൊന്നും വേണ്ട എന്നാകുന്ന ഒരവസ്ഥയിലേക്കൊക്കെ കടന്നു വരുന്ന കാര്യമാണ് നാം കേട്ടത്. അപ്പോൾ ദൈവം കണ്ണുകളിൽ നിന്ന് കണ്ണുനീർ തുടച്ചു നീക്കുന്ന അനുഭവങ്ങളാണ് ഉടമ്പടിയിൽ എടുത്തു കഴിയുമ്പോൾ നമുക്ക് ഓരോരുത്തർക്കും പറയുവാനുള്ളത്. ആ അനുഭവ സാക്ഷ്യങ്ങളാണ് ഇവിടെ വന്ന് എല്ലാവരോടുമായി പങ്കുവെച്ച് ദൈവത്തെ മഹത്വപ്പെടുത്തുന്നത്. കാസർഗോഡ് നിന്ന് ഇവിടെ വന്നു നിന്ന് തൻ്റെ കുഞ്ഞുമായിട്ട് വന്ന് നിന്ന് ഈ മകള് സാക്ഷ്യം പറയുമ്പോൾ നമുക്കും കരങ്ങളടിച്ച് ഈശോയ്ക്കും അമ്മയ്ക്കും നന്ദി പറയാം. അത്യപൂർവ ദൈവാനുഭവങ്ങൾ ഇനി നിങ്ങൾക്കും സ്വന്തം. ഈ യൂട്യൂബ് ചാനൽ ഇതുവരെ സബ്സ്ക്രൈബ് ചെയ്തിട്ടില്ലെങ്കിൽ ഇപ്പോൾ തന്നെ സബ്സ്ക്രൈബ് ചെയ്യുക. ഈ വീഡിയോ ഇപ്പോൾ തന്നെ നിങ്ങളുടെ സുഹൃത്തുക്കൾക്ക് ഷെയർ ചെയ്തുകൊണ്ട് കർത്താവിൻ്റെ പ്രേക്ഷിതരാകുക.